ನಮಸ್ತೆ, ನಾನು ಬಸವರಾಜ್. ಫ್ಯಾಕ್ಟ್ ಈಸ್ ಸೇಕ್ರೆಡ್ ಅಂಡ್ ಕಾಮೆಂಟ್ ಈಸ್ ಫ್ರೀ ಅಂತ ಒಬ್ಬ ಶ್ರೇಷ್ಠ ಪತ್ರಕರ್ತ ವಾಸ್ತವ ಮತ್ತು ವಿಮರ್ಶೆಯ ಬಗ್ಗೆ ಆಡಿದಂತಹ ಮಾತಿದು. ಈ ಮಾತನ್ನ ಹೇಳೋಕ್ಕೂ ಕಾರಣ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಮರ್ಶೆ ಮತ್ತು ವಾಸ್ತವ ಏನು? ಈಗ ಮತದಾನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ ದಾವಣಗೆರೆ ದಕ್ಷಿಣದಲ್ಲಿ ಇಂಥದ್ದೊಂದು ಸಮಸ್ಯೆ ಕಾಂಗ್ರೆಸ್ಗೆ ಎದುರಾಯಿತಾ? ಹೆಜ್ಜೆ ಹೆಜ್ಜೆಗೂ ಮಹಾ ಸವಾಲುಗಳು ಬಂದು ನಿಂತ್ವಾ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಪಾಠ ಕಲಿಸ್ಲಿಕ್ಕೆ ಸಿದ್ದರಾಮಯ್ಯ ಅವರ ಬಣದ ಸ್ಲೀಪರ್ ಸೆಲ್ ದಾವಣಗೆರೆ ದಕ್ಷಿಣದಲ್ಲಿ ಆಜಾದ್ ನಗರದಲ್ಲಿ ಆಜಾದಿ ಸೇನೆಯ ರೀತಿಯಲ್ಲಿ ಟೊಂಕ ಕಟ್ಟಿ ನಿಂತಿದ್ಯಾ ಅನ್ನುವಂತಹ ಒಂದು ಸ್ಫೋಟಕ ಚರ್ಚೆ ನಡೀತಿರುವಂತದ್ದು. ಇದಕ್ಕೂ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪತ್ರಕರ್ತರಾದಿಯಾಗಿ ಹೇಳ್ತಿರುವಂತಹ ವಿಚಾರ, ಅಲ್ಪಸಂಖ್ಯಾತರು ಸ್ವಾಭಿಮಾನಿಗಳಲ್ವಾ? ಅಥವಾ ಅವರನ್ನ ನಮ್ಮಂಗೆ ಇಲ್ವಾ? ಅಥವಾ ಅವರಿಗೆ ಆಲ್ಟರ್ನೇಟಿವ್ ವೇದಿಕೆನೇ ಇಲ್ವಾ? ಕಾಂಗ್ರೆಸ್ ಇಲ್ಲ ಅಂದ್ರೆ ಅವರು SDPIಗೋ 12 ಮಂದಿ ಮುಸ್ಲಿಂ ಅಭ್ಯರ್ಥಿಗಳಿಗೋ ಮತ ಹಾಕ್ತಾರೋ, ಅಥವಾ ಮತ್ತೆ ಕಾಂಗ್ರೆಸ್ಗೆ ಹಾಕೋಣ ಬಿಡ್ರಿ ಹಾಕ್ಬೇಕು ಅಂತ ಮರ್ಜಿಗೆ ಒಳಗಾಗಿ ಸಾದಿಕ್ ಪೈಲ್ವಾನ್ ಅವರ ರೀತಿಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕ್ತಾರಾ? ಇನ್ನೂ ಮುಖ್ಯವಾದ ವಿಚಾರ, ಯಾರೋ ಕಾಂಗ್ರೆಸ್ ನಾಯಕರು ಹೇಳಿದ್ರಲ್ಲ, ಬೇಡ್ರಿ ಅವರಿಗೆ 900 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಟ್ಟರು ಓಟ್ ಹಾಕ್ತಾರೆ ಅಂತ. ಆ ಮಾತನ್ನ ನಿಜ ಮಾಡ್ತಾರಾ? ಮಾಡಲ್ವಾ? ಸ್ಲೀಪರ್ ಸೆಲ್ ಅನ್ನಲ್ಲ, ಸಿದ್ದರಾಮಯ್ಯ ಅವರ ಬಣದ ಸ್ಲೀಪರ್ ಸೆಲ್ ಕೆಲಸ ಮಾಡ್ತಿದೆ ಅಂತ ಅದೇ ನಿಜ ಇರಬಹುದಾ? ಯಾಕಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅಹಿಂದ, ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಅನ್ನುವಂತಹ ಚರ್ಚೆಗಳಿದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೇನೆ ಜಮೀರ್ ಅಹ್ಮದ್ ಖಾನ್ ಅವರ ಮೂಲಕ ನಮ್ಮವರು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಮುಂದಿರಿಸಿದ್ದು. ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಸುರ್ಜೇವಾಲಾ ಅವರ ಮೂಲಕ ಬೇಕಿದ್ರೆ ರಿಸೈನ್ ಮಾಡ್ರಿ, ಏನ್ ಬ್ಲಾಕ್ ಮೇಲ್ ಮಾಡ್ತೀರಾ? ಯಾವಾಗ ಯಾರಿಗೆ ಏನ್ ಕೊಡ್ಬೇಕು ನಮಗ್ ಗೊತ್ತಿದೆ, ನಾವು ಕೊಡ್ತೀವಿ ಅಂದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆತುರದ ಹೇಳಿಕೆ, ಸುರ್ಜೇವಾಲಾ ಅವರನ್ನ ದೆಹಲಿಯಿಂದ ಕರೆಸಿದ ಶಾಮನೂರು ಕುಟುಂಬದ ಶಕ್ತಿ, ಎಲ್ಲವೂ ಕೂಡ ಈ ಡಾಟ್ಸ್ ಅನ್ನ ಒಂದೇ ಸಾಲಿಗೆ ಕೂಡಿಸಿದ್ರೆ ಎಲ್ಲ ಒಂದು ಕಡೆ ನಿಜ ಇರಬಹುದಾ? ಈ ಅನುಮಾನಗಳೆಲ್ಲ ಸತ್ಯ ಇರಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಜೀವಂತವಾಗ್ತಿದೆ. ಅದು ತನ್ನ ಉಸಿರನ್ನ ಪಡ್ಕೊಳ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ, ಸುರ್ಜೇವಾಲಾ ಅವರ ಕಾರಣಕ್ಕೆ ಸಮರ್ಥ್ ಅವರಿಗೆ ಕಟ್ಟ ಕಡೆಯದಾಗಿ ಟಿಕೆಟ್ ಫೈನಲ್ ಆಯ್ತು. ವಿಶೇಷ ಅಂದ್ರೆ ಟಿಕೆಟ್ ಕೊಡೋಕ್ಕಿಂತ ಮುಂಚೆನೆ ಅವರು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಬಂದಿದ್ರು. ಅದಕ್ಕೇನೋ ಬೇರೆ ರೀಸನ್ ಕೊಟ್ಟಿದ್ರು. ಇದಾದ ಮೇಲೆ ಶುರುವಾಗುತ್ತೆ ನೋಡಿ ಒಂದೊಂದೇ. ಅದು ಇದೇ ಮುಸಲ್ಮಾನ ನಾಯಕರನ್ನ ಕೂರಿಸಿ ಚರ್ಚೆ ಮಾಡಿಸುವಂತಹ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಂತಹ ಹೇಳಿಕೆ, ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಅವರು ಸುಮ್ಮನೆ ಆದಂತಹ ವಿಚಾರ, ಎಲ್ಲವೂ ಕೂಡ ಈಗ ಚರ್ಚಿತ ವಿಚಾರ. ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರ ಅಹಿಂದ ಸಿದ್ಧಾಂತದ ಬದ್ಧತೆ ಕೂಡ ಪ್ರಶ್ನೆಗಳು ಎದ್ದು. ಅದೇನೇ ಇರಲಿ, ಅರೆ ಡಿ ಕೆ ಶಿವಕುಮಾರ್ ಅವ್ರೇನ್ ಕಮ್ಮಿ ಹೇಳಿದ್ರ? SS ಮಲ್ಲಿಕಾರ್ಜುನ್ ಅವರು, ಅವನ್ ಯಾರ್ರೀ ನಮ್ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಏಕವಚನದಲ್ಲೇ ಮಾತಾಡಿದ್ರು. ಆನಂತರದಲ್ಲಿ ಸಿದ್ದರಾಮಯ್ಯ ಅವರು ಮಧ್ಯಸ್ಥಿಕೆ ವಹಿಸಿ ಜಮೀರ್ ಅಹ್ಮದ್ ಖಾನ್ ಅವರನ್ನು ಕ್ಷೇತ್ರಕ್ಕೆ ಕರೆಸಿದ್ರೆ ವಿನಃ, ಪ್ರೆಸ್ ಮೀಟ್ ಮಾಡಿದ್ರೆ ವಿನಃ ಜಮೀರ್ ಅಹ್ಮದ್ ಖಾನ್ ಯಾವುದೇ ಪ್ರಚಾರ ಮಾಡಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇದ್ರ? ನೋಡಿ, ಅವರಿಗೆ ಆಲ್ಟರ್ನೇಟಿವ್ ಲೀಡರ್ ಗಳನ್ನ ಹುಟ್ಟು ಹಾಕುವ, ಜಮೀರ್ ಒಬ್ರೆ ಅಲ್ಲ ಅನ್ನುವ ಮೆಸೇಜ್ ಕೊಡುವ ಹೇಳಿಕೆಗಳನ್ನೇ ಕೊಟ್ಟರು. ನಂಬರ್ 1, ಪಕ್ಷ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿ ಕೆಲಸ ಮಾಡೋದಿಲ್ಲ, ಚುನಾವಣೆ ಆದರ್ಶಗಳ ಮೇಲೆ ಅಂತ ಹೇಳೋ ಮೂಲಕ ಮುಸ್ಲಿಂ ನಾಯಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗುವಂತಹ ಹೇಳಿಕೆಯನ್ನ ಕೊಟ್ಟರು. ಜಮೀರ್ ಒಬ್ರೆ ಅಲ್ರಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟರು. ಮೆಸೇಜ್ ಅಷ್ಟೇ ಕೊಡ್ಲಿಲ್ಲ, ಇದೇ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸ್ಲಿಕ್ಕೆ ಸಲೀಂ ಅಹಮದ್ ಅವರನ್ನ, ರಿಜ್ವಾನ್ ಅರ್ಷದ್ ಅವರನ್ನ ಕಳಿಸಿಕೊಡೋ ಮೂಲಕ ಜಮೀರ್ ಒಬ್ರೆ ಅಲ್ಲ, ಇನ್ನೂ ಇದ್ದಾರೆ ನಮ್ಮಲ್ಲಿ ಲೀಡರ್ಸ್ ಅನ್ನೋ ಮೆಸೇಜ್ ಅನ್ನ ಕೊಟ್ರು. ಇಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಇವರಿಬ್ಬರಿಗೋಸ್ಕರ ಒಪ್ಕೊಂಡಿಲ್ಲ. ಸಾಕ್ಷಾತ್ ಸಿದ್ದರಾಮಯ್ಯ ಅವರು ಕರೆಸ್ಕೊಂಡ ಮೇಲೆ ಅವರ ಮನೆಯಲ್ಲಿ ಒಪ್ಕೊಂಡು ಮರ್ಜಿಗೆ ಒಳಗಾದ್ರು. MA ಹ್ಯಾರಿಸ್ ಅಂತಹ ನಾಯಕರನ್ನ ಕರೆಸಿದ್ರು ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು. ಅರ್ಥಾತ್ ಜಮೀರ್ ಏನ್ ಬೇಕಿಲ್ಲ, ನಮ್ಮ ಹತ್ರ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಇಂಥವರು ಇದ್ದಾರೆ, ಹ್ಯಾರಿಸ್ ಕೂಡ ಇದ್ದಾರೆ ಅನ್ನೋ ಮೆಸೇಜ್ ಅನ್ನ ಕೊಟ್ರು.
ಇದಾದ ಮೇಲೆ ನಲ್ಪಾಡ್ ಏನಕ್ಕೆ ಬರ್ಬೇಕಿತ್ತು ಕ್ಷೇತ್ರಕ್ಕೆ? ಸುರ್ಜೇವಾಲಾ ಅವರ ಹತ್ರ ಇಗ್ಗ ಮುಗ್ಗ ಬಯಸ್ಕೊಳ್ಳೋದಕ್ಕ? ಗಡ್ಡ ಟೋಪಿ ಇದ್ದವರೆಲ್ಲ ಮುಸಲ್ಮಾನರಲ್ಲ. ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಹೇಳಿಕೆ ಕೊಟ್ರು. ಆಮೇಲೆ ರಾಜ್ಯ ಉಸ್ತುವಾರಿ ಕೈಲಿ ಸರಿಯಾಗಿ ಬಯಸ್ಕೊಂಡ್ರು ಅನ್ನುವಂಥದ್ದು ಇನ್ಸೈಡ್ ಸ್ಟೋರಿ. ಇಷ್ಟಕ್ಕೆ ನಿಲ್ತಾ? ಇದೇ ರಿಜ್ವಾನ್ ಅರ್ಷದ್ ಅವರು ಮತ್ತು ಕೆಲ ನಾಯಕರು ಮುಸಲ್ಮಾನ ಸಮುದಾಯದ ವಿಚಾರವಾಗಿ ಕೊಟ್ಟಂತಹ ಹೇಳಿಕೆ, ಅದರಲ್ಲೂ ಮುಖ್ಯವಾಗಿ ನಜೀರ್ ಅಹಮದ್, ಮುಸಲ್ಮಾನರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದೆ, ಕೊಡುತ್ತೆ, ತಾಳ್ಮೆ ಇರಬೇಕು ಅನ್ನೋ ಮಾತನ್ನ ಹೇಳೋ ಮೂಲಕ ಸಮರ್ಥಿಸಿಕೊಂಡ್ರು. ಅದು ಕೂಡ ಸಮಾಜದ ಆಕ್ರೋಶಕ್ಕೆ ತುಪ್ಪವನ್ನೇ ಸುರಿದಿತ್ತು. ಇನ್ನೂ ಮುಖ್ಯ ಅಂದ್ರೆ ಕಾಂಗ್ರೆಸ್ನ ನಾಯಕರೊಬ್ರು ಕೊಟ್ಟಂತಹ ಹೇಳಿಕೆ ಬೇಕಿತ್ತ? 500 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಟ್ರೆ ಓಟ್ ಹಾಕ್ತಾರ ಬಿಡ್ರಿ, ಅವ್ರಿಗೇನ್ರಿ ಅಷ್ಟೊಂದು ಸೋಪು ಹಚ್ಚುವ ಬೆಣ್ಣೆ ಸವರುವ ಕೆಲಸ ಮಾಡ್ತೀರಿ ಅನ್ನುವಂತಹ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ರು. ಇವೆಲ್ಲವೂ ಕೂಡ ಕೊಟ್ಟಿದ್ಯಾರು? ಯಾವ ಬಣ? ಯಾಕೆ ಕೊಡ್ತಿದೆ? ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರನ್ನ ಸೈದ್ಧಾಂತಿಕವಾಗಿ ಬೆಂಬಲಿಸುವ, ಅವರ ಪರವಾಗಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವ ನಾಡಿನ ಅತ್ಯಂತ ಹಿರಿಯ ಪತ್ರಕರ್ತರೊಬ್ರು. ಆರಂಭದಿಂದಲೂ ಮುಸಲ್ಮಾನರಿಗೆ ಟಿಕೆಟ್ ಸಿಕ್ಕಿಲ್ಲ, ನೀವು ಪ್ರಶ್ನಿಸಬೇಕು ಅನ್ನುವಂತಹ ಧ್ವನಿಯನ್ನೇ ಎತ್ತಿದ್ರು. ಅಷ್ಟೇ ಅಲ್ಲ, ಈ ಟಿಕೆಟ್ ಹಂಚಿಕೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಹುಡುಕಿಕೊಳ್ಳಿ ಅನ್ನುವಂತಹ ಸಂದೇಶವನ್ನೇ ಕೊಡೋ ಮೂಲಕ ಈ ಸಿದ್ದರಾಮಯ್ಯ ಅವರ ಸ್ಲೀಪರ್ ಸೆಲ್ ಮುಸಲ್ಮಾನ ಸಮುದಾಯದ 80,000 ಏನ್ ಮತಗಳಿದಾವೆ ಅಂತಿದ್ದಾರೆ, ಅದರಲ್ಲಿ 40,000 ಮತಗಳು ಛಿದ್ರವಾಗುವ ರೀತಿಯಲ್ಲಿ ನೋಡಿಕೊಂಡು ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ, ವಂಶ ಪಾರಂಪರ್ಯದ ರಾಜಕಾರಣಕ್ಕೆ, ಪ್ರಬಲ ಕುಟುಂಬದ ರಾಜಕೀಯಕ್ಕೆ ಹರಕೆಯ ಕುರಿಯನ್ನಾಗಿ ಯಾರನ್ನ ಮಾಡಬಹುದು ಅನ್ನುವಂಥದ್ದು ಚರ್ಚಿತ ವಿಚಾರ, ಚರ್ಚೆ ಆಗ್ತಿದೆ. ಇಷ್ಟಕ್ಕೆ ನಿಲ್ಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಬರ್ದಿದ್ರೇನಂತ್ರಿ, ಪಕ್ಕದಲ್ಲಿ ವಕ್ಫ್ ಸಚಿವರಿದ್ದಾರೆ ತೆಲಂಗಾಣದವರು, ಮೊಹಮ್ಮದ್ ಅಜರುದ್ದೀನ್ ಅನ್ನ ಕರ್ಸಾನ ಅಂತ ಕರ್ಸಿದ್ರು, ಪ್ರಚಾರ ಮಾಡ್ಕೊಂಡ್ರು, ಹೋದ್ರು. ತೆಲಂಗಾಣದ ಅಜರುದ್ದೀನ್ ಬಂದು ಪ್ರಚಾರ ಮಾಡೋದಕ್ಕೂ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತಿತ್ತು. ಈ ಎಲ್ಲ ಸೂಕ್ಷ್ಮಗಳನ್ನ ನೋಡಿದ್ರೆ ಅಲ್ಲಿನ ಮುಸಲ್ಮಾನರು, ಸ್ವಾಭಿಮಾನಿ ಮುಸಲ್ಮಾನರು, ಪ್ರಗತಿಪರ ಮುಸಲ್ಮಾನರು, ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ಬಿಸಿ ತಾಕಿಸಬೇಕು ಅಂತ ಯೋಚಿಸಿರುವಂತಹ ಜೆನ್ಜಿ ಮುಸಲ್ಮಾನರು, ಯುವಕರು, ಯುವತಿಯರು ಈ ಸಲ SDPI ಪರವಾಗಿ ನಿಲ್ಲಬಹುದಲ್ವಾ? ಅಥವಾ ಈ ಯಾರೆಲ್ಲ 12 ಪಕ್ಷೇತರ ಮುಸಲ್ಮಾನ ಅಭ್ಯರ್ಥಿಗಳಿವೆ ಅವರ ಪರವಾಗಿ ನಿಲ್ಲಬಹುದಲ್ವಾ? ಇದಲ್ಲದೆ ಅದ್ಯಾರೋ ಕಾಂಗ್ರೆಸ್ ಹೇಳಿಕೆ ಕೊಟ್ರಲ್ಲ ನಾಯಕರು, 500 ರೂಪಾಯಿ ಬಿರಿಯಾನಿ ಕೊಟ್ರೆ ಕಾಂಗ್ರೆಸ್ ಕೋಟ್ ಹಾಕ್ತಾರೆ ಅಂತ, ಆ ಮಾತನ್ನ ನಿಜ ಮಾಡುವ ಸಾಧ್ಯತೆ ಇಲ್ಲ ಅಂತಲೇ ಹೇಳಬಹುದು ಮೇಲ್ನೋಟಕ್ಕೆ. ಅರೆ ದಾವಣಗೆರೆಯ ಕೆಲ ಪತ್ರಕರ್ತರು ಹೇಳಿದ್ದೆ, ಅವ್ರು ನಂಬಕ್ ಆಗಲ್ಲಪ್ಪ, ಕೊನೆಗಳಿಗೆ ಬೇಕಾದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ತಾರೆ ಅನ್ನುವಂತಹ ಮಾತುಗಳೇನಿದೆ ಅದು ನಿಜವಾದರೆ ಕಾಂಗ್ರೆಸ್ಗೆ ಲಾಭ ಆಗಬಹುದು. ಒಂದು ವೇಳೆ ಅಂತಹ ಸ್ಥಿತಿ ತುಂಬಾ ಕಮ್ಮಿ, ಎಡ್ಜಲ್ಲಿದ್ದಾರೆ, ಯಾರೇ ಆಗಿರಬಹುದು, ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಸುಲಭ ಅಂತೂ ಅಲ್ಲ. ಈ ಕೊನೆಯ ದಿನ ಆ ವ್ಯತ್ಯಾಸಗಳನ್ನ ಬಗೆಹರಿಸದೆ, ಆ ಸ್ವಾಭಿಮಾನವನ್ನ ತಣಿಸದೆ, ಸಮಾನವಾದ ಒಂದು ಔಷಧದ ಮೂಲಕ, ಮುಲಾಮಿನ ಮೂಲಕ ಸಂತೈಸದೆ ಇದ್ದರೆ ನೋ ಡೌಟ್ ಸಿದ್ದರಾಮಯ್ಯ ಅವರ ಬಣದ ಸ್ಲೀಪರ್ ಸೆಲ್ಗಳು ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ, ಸುರ್ಜೇವಾಲಾ ಅವರ ಹಠಕ್ಕೆ ತಕ್ಕ ಪಾಠ ಕಲಿಸಬಹುದು. ಇದರಿಂದ ಸರ್ಕಾರಕ್ಕೇನು ದೊಡ್ಡ ಲಾಸ್ ಆಗೋದಿಲ್ಲ, ಸರ್ಕಾರ ಬಿದ್ದೋಗೋದಿಲ್ಲ. ಆದ್ರೆ ಒಳಗೊಳಗೆ ಕಾಂಗ್ರೆಸ್ ಸೋತು ಪರವಾಗಿಲ್ಲ, ಅಹಿಂದ ಗೆಲ್ಲಬೇಕು ಅಂತಿರುವಂತಹ ಮೂಲ ಅಹಿಂದಾದ ಸಿದ್ಧಾಂತವನ್ನ ನೆಚ್ಚಿಕೊಂಡಂತಹ ಪಕ್ಷಾತೀತ ವಿಚಾರವಂತರು ಆ ನಡೆಯನ್ನ ಸ್ವಾಗತಿಸಬಹುದು. ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ ಈ ಸೋಲಾಯಿತು ಅನ್ನೋದನ್ನ ಹೈಕಮಾಂಡ್ ಮುಂದಿಡಬಹುದು. ಮುಂದಿನ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯ ಗಾದಿಯಲ್ಲಿ ಸಿದ್ದರಾಮಯ್ಯ ಅವರೇ ಉಳಿಬಹುದು ಅನ್ನುವಂತಹ ಚರ್ಚೆಗಳೂ ಕೂಡ ನಡೀತಿದೆ. ಇದು ನಿಜವಾಗಬಹುದಾ? ಸ್ಲೀಪರ್ ಸೆಲ್ಗಳ ಮೂಲಕ ಇಂಥದ್ದೊಂದು ಕೆಲಸ ಕೂಡ ನಡೀತಿರಬಹುದಾ? ಬಾಗಲಕೋಟೆ ವಿಚಾರ ಸೆಕೆಂಡ್ರಿ, ಆದ್ರೆ ದಾವಣಗೆರೆ ದಕ್ಷಿಣ ಇಷ್ಟೆಲ್ಲ ಸವಾಲುಗಳು, ಇಷ್ಟೆಲ್ಲ ಅಡೆತಡೆಗಳು ಎದುರಾಗಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೊಟ್ಟಂತಹ ಹೇಳಿಕೆಗಳೇ ಕಾರಣ. ನಲ್ಪಾಡಂತಹ ಎಳಸು ರಾಜಕಾರಣಿ ಕೊಟ್ಟಂತಹ ಡ್ಯಾಮೇಜಿಂಗ್
ಹೇಳಿಕೆ ಕೂಡ ಕಾರಣ ಅಂತಲೇ ಹೇಳಬಹುದು. ಇದೆಲ್ಲವನ್ನ ನೋಡಿದ್ರೆ ಸ್ಲೀಪರ್ ಸೆಲ್ಗಳು ಕೆಲಸ ಮಾಡ್ತಿರಬಹುದಾ? ಮೂಲ ಅಹಿಂದಾವನ್ನ ಗೌರವಿಸ್ಲಿಕ್ಕೆ, ಉಳಿಸ್ಲಿಕ್ಕೆ, ಗೆಲ್ಲಿಸ್ಲಿಕ್ಕೆ ಈ ಕೆಲಸ ನಡೆದಿರಬಹುದು ಅನ್ಸುತ್ತಾ? ಕಮೆಂಟ್ ಮಾಡಿ.